ಹಲೋ ಎಲ್ರಿಗೂ ನಮಸ್ಕಾರ. ಎಂಥ ಮ್ಯಾಚ್ ಗುರು, ಯಪ್ಪ ಥ್ರಿಲ್ಲರ್ ಆಗಿತ್ತು. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯ ಕೊನೆ ತನಕ ಹೋಯ್ತು. ಪಂದ್ಯ ಸಖತ್ ತೂಗುಯಾಲೆ ಥರ ಮ್ಯಾಚು ಸಾಗಿತು ಅಂತಲೇ ಹೇಳ್ಬೋದು. ಪಾಂಡ್ಯ ಮತ್ತು ತಿಲಕ್ ವರ್ಮಾ ಅವರ ಎಫರ್ಟ್ಸ್ಗೆ ಮೆಚ್ಚಲೇಬೇಕು ಖಂಡಿತವಾಗ್ಲೂ. ಸೊ RCB ಕೂಡ ಸಖತ್ತಾಗಿರೋ ಕಂಬ್ಯಾಕನ್ನು ಮಾಡ್ತಾರೆ ಬೌಲಿಂಗ್ನಲ್ಲಿ ರನ್ಸ್ಗಳು ಬಂದಾದ ಬಳಿಕ. ಸೊ ಅಬ್ಸಲ್ಯೂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಮ್ಯಾಚು ಸಖತ್ತಾಗಿತ್ತು. ಸೊ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಫ್ ದಿಸ್ ಸೀಸನ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು, ಎಲ್ಲ ಕೂಡ ಇತ್ತು ಈ ಮ್ಯಾಚ್ನಲ್ಲಿ. ಸೊ ಈ ಮ್ಯಾಚ್ನ ಕುರಿತು ನಿಮ್ಗೆ ಏನು ಅನಿಸುತ್ತೆ ಅಂತ ಅನಿಸಿಕೆ ಮತ್ತೆ ಕಮೆಂಟ್ ಮಾಡಿಟ್ಬಿಡಿ. ಇದು ಥ್ರಿಲ್ಲರ್ ಪಂದ್ಯ ಆಗಿತ್ತು. ಸೊ 2 minutes ಸೈಲೆನ್ಸ್ ಫಾರ್ ದೋಸ್ ಹೂ ಮಿಸ್ ದ ಮ್ಯಾಚ್ ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿರೋ ಪಂದ್ಯ ಆಗಿತ್ತು. ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಸ್ಟಾರ್ಟ್ ಮಾಡೋಣ. ಸೊ ಟಾಸ್ ಗೆದ್ದ ಹಾರ್ದಿಕ್ ಪಾಂಡ್ಯ ಸ್ಟ್ರೇಟ್ ಅವೇ ಬಾಲಿಂಗ್ ತಗೋತಾರೆ. ಸೊ ವಾಂಖೇಡೆದಲ್ಲಿ ಚೇಸಿಂಗ್ ಅನುಕೂಲ ಇರುತ್ತೆ ಅಂತ. ಸೊ ಆ ಥರ ಏನಿಲ್ಲ, ಈ ಎರಡು ಕಡೆ ಸಪೋರ್ಟ್ ಇದೆ. ಒಂದು ಕಡೆ ಪಿಚ್ನಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದ್ರು ಸಪೋರ್ಟ್ ಆಗಿದೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಸಪೋರ್ಟ್ ಆಗಿದೆ. ಸೊ ಅಷ್ಟೇನು ಮ್ಯಾಟ್ರ್ ಆಗಿಲ್ಲ. ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಹೇಳಿರೋ ಥರ ವರ್ಕ್ ಆಯಿತು ಖಂಡಿತವಾಗ್ಲೂ. ಪಿಲ್ ಸಾಲ್ಟ್ ಮೊದಲ ಬಾಲ್ನಲ್ಲಿ ಬೌಂಡ್ರಿ ಹೊಡೆದ್ರು ಕೂಡ ಎರಡನೇ ಬಾಲ್ ಬೋಲ್ಡ್ ಆಗಬೇಕಾಗಿ ಬರುತ್ತೆ. ಬೋಲ್ಟ್ ಅವರ ಅದ್ಭುತ ಬಾಲ್ಗೆ ಬೋಲ್ಡ್ ಆಗಿ ಆರಂಭಿಕ ಆಘಾತ ಅನುಭವಿಸ್ತಾರೆ RCB. ಅದರ ಬಳಿಕ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರಿಂದ ಸಖತ್ತಾಗಿರೋ ಬ್ಯಾಟಿಂಗ್ ಬಂತು ಅಂತಲೇ ಹೇಳ್ಬೋದು. ಸಖತ್ತಾಗಿರೋ ಪಾರ್ಟ್ನರ್ಶಿಪ್, 95 ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ ಆಗಿತ್ತು ಇದು. ಸೊ ಬೌಲರ್ಸ್ಗಳ ಮೇಲೆ ಸವಾರಿ ಮಾಡಿದ್ರು ಅಂತಲೇ ಹೇಳ್ಬೋದು ಈ ಪೇರು. ಸೊ ವಿರಾಟ್ ಕೊಹ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ ಪವರ್ ಪ್ಲೇನಲ್ಲಿ. ಬುಮ್ರಾ ಅವ್ರಿಗೆ ಸ್ಟ್ರೇಟ್ ಅವೇ ಫಸ್ಟ್ ಬಾಲಿನೇ ವೆಲ್ಕಮ್ ಮಾಡ್ತಾರೆ 6 ಮುಖಾಂತರ. ಸೊ ಈ ಬ್ಯಾಟಲ್ ಅಂತೂ ನೋಡೋದಕ್ಕೆ ತುಂಬಾ ಸಾಕತ್ತಾಗಿತ್ತು. ಇನ್ನು ಪಡಿಕ್ಕಲ್ ಕೂಡ ಅಬ್ಬರದ ಬ್ಯಾಟಿಂಗನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. 22 ಬಾಲ್ನಲ್ಲಿ 37 ರನ್ ಗಳಿಸಿ ವಿಘ್ನೇಶ್ ಪುತ್ತೂರ್ ಅವ್ರಿಗೆ ಔಟ್ ಆಗ್ತಾರೆ. 95 ರನ್ಗಳ ಸುದೀರ್ಘ ಪಾರ್ಟ್ನರ್ಶಿಪ್ ಇದರೊಂದಿಗೆ ಎಂಡ್ ಆಗುತ್ತೆ. ಅದರ ಬಳಿಕ ಕೊಹ್ಲಿ ಮತ್ತು ಪಟಿದಾರ್ ಅವರಿಂದ ಕೂಡ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. 48 ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಕೊಹ್ಲಿ ಅಗ್ರೆಸಿವ್ ಆಗಿ ಆಡಕ್ಕೆ ಹೋದ್ರು, ಸ್ವಲ್ಪ ಬಾಲ್ ವೇಸ್ಟ್ ಆಗಿರೋದ್ರಿಂದ. ಸೊ ಒಳ್ಳೆ ಸಕ್ಸಸ್ ಕೂಡ ಸಿಕ್ತು. ಸ್ವೀಪ್ಸ್ ಕೂಡ ಮಾಡಿದ್ರು, ಸ್ಲಾಗ್ ಸ್ವೀಪ್ ಕೂಡ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು. ಸ್ಟ್ರೇಟ್ ಆನ್ ದ ಗ್ರೌಂಡ್ ಕೂಡ ಹೊಡೆದ್ರು, ಎಲ್ಲ ಕಡೆ ಶಾರ್ಟ್ಸನ್ನು ಟ್ರೈ ಮಾಡಿದ್ರು. ಸೊ ಪಾಂಡ್ಯ ಅವ್ರಿಗೆ ಹಿಂದ್ಗಡೆ ಹೊಡೆಯೋದಕ್ಕೆ ಹೋಗಿ ಔಟ್ ಆಗ್ತಾರೆ ಅನ್ಫಾರ್ಚುನೇಟ್ಲಿ. 67 ರನ್ ಹೊಡಿತಾರೆ ವಿರಾಟ್ ಕೊಹ್ಲಿ 42 ಬಾಲ್ನಲ್ಲಿ. ಒಳ್ಳೆ ಇನ್ನಿಂಗ್ಸ್ ಆಗಿತ್ತು. ಸೊ ಅದರ ಬಳಿಕ ಗೇಮನ್ನು ಕಂಟಿನ್ಯೂ ಮಾಡಿದ್ದು ಅಂದರೆ ಜಿತೇಶ್ ಶರ್ಮಾ ಮತ್ತು ಪಾತಿದಾರ್. ಸೊ ಹೌದು, ಲಿವಿಂಗ್ಸ್ಟೋನ್ ಅದು ಬಂದು ಅದೇ ಓವರ್ನಲ್ಲಿ ಫೇಲ್ ಆಗ್ತಾರೆ. ವಿರಾಟ್ ಕೊಹ್ಲಿ ಅವರು ಔಟ್ ಆದ ಓವರ್ನಲ್ಲೇ ಲಿವಿಂಗ್ಸ್ಟೋನ್ ಅದೇ ರೀತಿ ಹಿಂದ್ಗಡೆ ಹೊಡೆಯೋದಕ್ಕೆ ಹೋಗಿ ಔಟ್ ಆಗ್ತಾರೆ. ಅದರ ಬಳಿಕ ಬಂದಿದ್ದೇ ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ರಜತ್ ಪಾತಿದಾರ್ ಮತ್ತು ಜಿತೇಶ್ ಶರ್ಮಾ ಅವರಿಂದ ಸಖತ್ ಬೇಗ ರನ್ ಮಾಡಿದ್ರು ಈ ಜೋಡಿ. ಸಖತ್ತಾಗಿರೋ ಪಾರ್ಟ್ನರ್ಶಿಪ್ ಅಂತೂ ಈ ಇವರ ನಡುವೆ. ಸೊ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಗ್ತಾಯಿದ್ರು. ಅವರ ಕೊನೆಯ ಓವರ್ನಲ್ಲಿ ಸಖತ್ತಾಗಿರೋ ಬ್ಯಾಟಿಂಗ್ ಬಂತು ಇವರಿಬ್ಬರ ನಡುವೆ. ಅದರ ಬಳಿಕ ರಜತ್ ಪಾತಿದಾರ್ ತಮ್ಮ ಅರ್ಧಶತಕವನ್ನು ಕೂಡ ಪೂರ್ಣಗೊಳಿಸ್ತಾರೆ. 32 ಬಾಲ್ನಲ್ಲಿ ಭರ್ಜರಿಯಾಗಿ 64 ರನ್ ಗಳಿಸಿ ಕೊನೆಗೆ ಬೋಲ್ಟ್ಗೆ ಔಟ್ ಆಗ್ತಾರೆ. ಸೊ ಜಿತೇಶ್ ಶರ್ಮಾ ನಾಟ್ ಔಟ್ ಆಗಿನೇ ಉಳಿತಾರೆ. ಸಖತ್ತಾಗಿರೋ ಇನ್ನಿಂಗ್ಸ್ ಆಡ್ತಾರೆ ಜಿತೇಶ್ ಶರ್ಮಾ. ಬಂದಾಗಿನಿಂದನೂ ಕೂಡ ಸಖತ್ತಾಗಿರೋ ಶಾಟ್ಸನ್ನು ಪ್ಲೇ ಮಾಡಿದರು. ಚಂದ ಶಾಟನ್ನು ಹೊಡೆದಿದ್ರು. 19 ಬಾಲ್ನಲ್ಲಿ 40 ನಾಟ್ ಔಟ್ ಆಗಿ ಉಳಿತಾರೆ. ಕೊನೆಗೆ ಬುಮ್ರಾಗೂ ಕೂಡ ಒಂದು 6 ಹೊಡಿತಾರೆ. ಸಖತ್ತಾಗಿತ್ತು. 4 6 ಹಾಗೂ 2 ಬೌಂಡ್ರಿ ಸಹಿತ 40 ರನ್ ಹೊಡೆದ್ರು. ಸೊ ಇವರೆಲ್ಲರ ಬ್ಯಾಟಿಂಗ್ ನೆರವಿನಿಂದ RCB ಬೃಹತ್ 221 ಮೊತ್ತವನ್ನು ಕಲೆ ಹಾಕ್ತಾರೆ. ಸೊ ಬ್ಯಾಟಿಂಗ್ ವಿಕೆಟ್ ಆಗಿರೋದ್ರಿಂದ ಮುಂಬೈಗೂ ಕೂಡ ಹೆಲ್ಪ್ ಇರುತ್ತೆ ಖಂಡಿತವಾಗ್ಲೂ. ಸೊ ಚೇಸೇಬಲ್ ಅಂತಲೇ ಹೇಳ್ಬೋದು. ಆದರೂ ಇನ್ನೂ ಕೂಡ ಚೇಸ್ ಆಗಿರಲಿಲ್ಲ. 220+ ವಾಂಖೇಡೆ ಸ್ಟೇಡಿಯಂನಲ್ಲಿ 214 ಚೇಸ್ ಆಗಿತ್ತು. ಸೊ ಒಳ್ಳೆ ಆರಂಭ ಸಿಗುತ್ತೆ. ರೋಹಿತ್ ಶರ್ಮಾ ಅಬ್ಬರದ ಬ್ಯಾಟಿಂಗ್ ಮಾಡ್ತಿರ್ತಾರೆ. ಸೊ ಸಖತ್ ಕಾನ್ಫಿಡೆಂಟ್ ಹಾಗೆಯೇ ಡಿಸ್ಟ್ರಕ್ಟಿವ್ ಆಗಿ ಕಾಣ್ತಾ ಇರ್ತಾರೆ. 9 ಬಾಲ್ನಲ್ಲಿ 17 ರನ್ ಗಳಿಸಿ ಚೆನ್ನಾಗಿ ಆಡ್ತಾ ಇರ್ತಾರೆ. 2 ಬೌಂಡ್ರಿ ಹಾಕೋ ಒಂದು 6 ಸಹಿತ. ಯಶ್ದೇಳ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಹಾಕಿ ಸಖತ್ತಾಗಿ ಬೆಂಡೆತ್ತಾ ಇದ್ರು. ಸೊ ಅದರ ನೆಕ್ಸ್ಟ್ ಬಾಲೇನೆ ಕಮ್ ಬ್ಯಾಕ್ ಮಾಡಿ ಯಶ್ದೇಳ್ ಒಂದು ಬ್ಯೂಟಿಫುಲ್ ಡೆಲಿವರಿ ಮುಖಾಂತರ ಬೋಲ್ಡ್ ಮಾಡ್ತಾರೆ ರೋಹಿತ್ ಶರ್ಮಾ ಅವ್ರನ್ನ. 9 ಬಾಲ್ನಲ್ಲಿ 17 ರನ್ ಗಳಿಸಿ ರೋಹಿತ್ ಶರ್ಮಾ ಔಟ್ ಆಗ್ತಾರೆ. ಅದರ ಬಳಿಕ ರಿಯಾನ್ ರಿಕಲ್ಟನ್ ಒಂದೆರಡು ಶಾರ್ಟ್ಸ್ ಚೆನ್ನಾಗಿ ಹೊಡೆದ್ರು. 4 ಬೌಂಡ್ರಿ ಹೊಡೆದ್ರು ರಿಯಾನ್ ರಿಕಲ್ಟನ್. 10 ಬಾಲ್ನಲ್ಲಿ 17 ರನ್ ಗಳಿಸಿ ಹ್ಯಾಸಲ್ವುಡ್ ಅವ್ರಿಗೆ ಎಲ್ಬಿಡಬ್ಲ್ಯೂ ಮುಖಾಂತರ ಔಟ್ ಆಗಬೇಕಾಗಿ ಬರುತ್ತೆ. ಜಿತೇಶ್ ಶರ್ಮಾ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಎಲ್ಬಿಡಬ್ಲ್ಯೂ ತಗೊಳ್ಳೋದಕ್ಕೆ. ಸಖತ್ತಾಗಿರೋ ರಿವ್ಯೂ ಆಗಿತ್ತು ಇನ್ಫ್ಯಾಕ್ಟ್ ಅದು. ಸೊ ಪಿಚ್ ಔಟ್ ಸೈಡ್ ಲೆಗ್ ಬಿದ್ದಿರೋ ಥರನೇ ಕಂಡಿತ್ತು ಕಾಣಬೇಕಾದ್ರೆ. ಆದರೆ ಜಿತೇಶ್
ಶರ್ಮಾ ಕನ್ವಿನ್ಸ್ ಮಾಡಿ ರಿವ್ಯೂ ತಗೊಂಡಿರೋದ್ರಿಂದ ಅದೊಂದು ವಿಕೆಟ್ ಬಂತು. ವಿಲ್ ಜಾಕ್ಸ್ ಮತ್ತು ಸೂರ್ಯಕುಮಾರ್ ಯಾದವಿಂದ ಸ್ವಲ್ಪ ಪಾರ್ಟ್ನರ್ಶಿಪ್ ಬರುತ್ತೆ, ಮೊದಲೇ 2 ವಿಕೆಟ್ ಬಿದ್ದಿರೋದ್ರಿಂದ. ಸೊ ಪ್ರಾಬಬ್ಲಿ ಸ್ಲೋವೆಸ್ಟ್ ಪಾರ್ಟ್ನರ್ಶಿಪ್ ಆಯಿತು ಈ ಮ್ಯಾಚ್ನಲ್ಲಿ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಬೇಗ ಈ ಪಾರ್ಟ್ನರ್ಶಿಪ್ ಬೇಗ ಬಂದಿದ್ದರೆ ಖಂಡಿತವಾಗ್ಲೂ ಮುಂಬೈ ಕಡೆನೇ ಮ್ಯಾಚ್ ಇರ್ತಿತ್ತು ಅಂತಲೇ ಹೇಳ್ಬೋದು. ಸೊ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾಯಿದ್ರು, ಏನು ಮಾಡೋಕ್ಕಾಗಲ್ಲ. ಬಾಲಿಂಗ್ ಕೂಡ ಸಖತ್ತಾಗಿ ಬೀಳ್ತಾ ಇತ್ತು. ಹೆಜಲ್ವುಡ್, ಯಶ್ ದಯಾಳ್ ಮತ್ತು ಸುಯಶ್ ಶರ್ಮಾ ಫಸ್ಟು 3 overs ಸಖತ್ತಾಗಿಯೇ ಮಾಡಿದರು. ಇನ್ನು ಅದಾದ ಬಳಿಕ ವಿಲ್ ಜಾಕ್ಸ್ ಕೃಣಾಲ್ ಪಾಂಡ್ಯ ಅವರಿಗೆ ಔಟ್ ಆಗ್ತಾರೆ. ಹಾಗೆಯೇ ಸೂರ್ಯಕುಮಾರ್ ಯಾದವ್ ಒಂದೆರಡು ಡ್ರಾಪ್ ಚಾನ್ಸ್ ಸಿಕ್ಕಿದ್ರು ಕೂಡ ಅದಾದ ಬಳಿಕ ಯಶ್ ದಯಾಳ್ ಅವರಿಗೆ ಔಟ್ ಆಗಬೇಕಾ ಬರುತ್ತೆ. ಸೊ ಅದಾದ ಬಳಿಕ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ನಡುವೆ ಬಂದಿದ್ದು ಡಿಸ್ಟ್ರಾಕ್ಟಿವ್ ಪಾರ್ಟ್ನರ್ಶಿಪ್ಪು. ಹಾರ್ದಿಕ್ ಪಾಂಡ್ಯ ಬಾಲ್ 1ನಿಂದನೇ ಗುದ್ದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೆಜಲ್ವುಡ್ಗೆ ಬೆಂಡ್ ಎತ್ತಿದ್ರೆ ಮೊದಲ ಓವರ್ನಲ್ಲಿ. ಅದಾದ ಬಳಿಕ ಕೃಣಾಲ್ ಪಾಂಡ್ಯ ಅವ್ರಿಗೆ ಬೆಂಡ್ ಎತ್ತುತ್ತಾರೆ. ಸೊ ಹೀಗೇ ಎಂತಹ ಇನ್ನಿಂಗ್ಸ್ ಆಡ್ತಾರೆ ಹಾರ್ದಿಕ್ ಪಾಂಡ್ಯ ಅವರು. 15 ಬಾಲ್ನಲ್ಲಿ 42 ರನ್ ಹೊಡಿತಾರೆ. ಸೊ ಸ್ಟಾರ್ಟಿಂಗ್ನಿಂದನೇ ಗುದ್ದುತ್ತಾರೆ. 4 ಬಾಲ್ನಲ್ಲೇ 20 ಆಗಿತ್ತು ಸ್ಟಾರ್ಟಿಂಗು. ಅಂದರೆ ನೋಡಿ ಯಾವ ಲೆವೆಲ್ಗೆ ಇವರ ಹಿಟ್ಟಿಂಗ್ ಎಬಿಲಿಟಿ ಇದೆ ಅಂತ. ಸೊ ಇನ್ನೊಂದು ಕಡೆ ತಿಲಕ್ ವರ್ಮಾ ಕೂಡ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ RCBಗೆ 2 ಎಂಡ್ನಿಂದ ಸಂಕಷ್ಟ ಎದುರಾಯಿತು ಅಂತಲೇ ಹೇಳ್ಬೋದು. ಸೊ ಏನು ಮಾಡೋದು, ನೋಡಿದ್ರೆ RCB ಸೋಲ್ತಾರೆ ಅಂತ ಕಂಡಿತ್ತು. ಆ ಲೆವೆಲ್ಗೆ ಹಿಟ್ ಮಾಡ್ತಾಯಿದ್ರು, ಈಸಿ ಮಾಡಿಕೊಂಡ್ರು ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡೆಯೋ ಮುಖಾಂತರ. ಸೊ ಈ ಮ್ಯಾಚನ್ನು ಟರ್ನ್ ಮಾಡಿದ್ದು ಅಂದರೆ ಮೊದಲಿಗೆ ಭುವನೇಶ್ವರ್ ಕುಮಾರ್ ಅವರು. ಸೊ ಸಖತ್ತಾಗಿರೋ ಬೌಲಿಂಗನ್ನು ಹಾಕ್ತಾರೆ ಭುವನೇಶ್ವರ್ ಕುಮಾರ್ ಅವರು. 18ನೇ ಓವರ್ ಬಂದು ಸಖತ್ತಾಗಿರೋ ಬಾಲ್ ಮಾಡಿ ತಿಲಕ್ ವರ್ಮಾ ಅವರ ವಿಕೆಟನ್ನು ಎತ್ತಾರೆ. ಸೊ ಇದರೊಂದಿಗೆ ಸ್ವಲ್ಪ ಮ್ಯಾಚ್ RCB ಕಡೆ ತಿರುಗುತ್ತೆ. ಆದರೂ ಕೂಡ ಪಾಂಡ್ಯ ಇರೋದ್ರಿಂದ ಜಾಸ್ತಿ ರನ್ ಏನು ಬೇಕಾಗಿರೋದಿಲ್ಲ, 2 ಓವರ್ 29 ಬೇಕಾಗಿರುತ್ತೆ. ಸೊ 19ನೇ ಓವರ್ ಮಾಡಲು ಬಂದ ಜೋಶ್ ಹೆಜಲ್ವುಡ್ ಅವ್ರದ್ದೇ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಚೆನ್ನಾಗಿ ಆಡ್ತಿದ್ದ ಪಾಂಡ್ಯ ಅವರ ವಿಕೆಟನ್ನು 19ನೇ ಓವರ್ ಮೊದಲ ಬಾಲ್ನಲ್ಲೇ ತಗೊಂಡು ಮ್ಯಾಚ್ನ ಆಲ್ಮೋಸ್ಟ್ RCB ಕಡೆ ತಂದರು. ಸೊ ಅದೇ ಓವರ್ನಲ್ಲಿ ಸ್ಯಾಂಟ್ನರ್ ಕೂಡ ಒಂದು 6 ಹಾಕಿ ಟ್ರೈ ಮಾಡಿದರು. ಕೊನೆಯ ಓವರ್ನಲ್ಲಿ 19 ರನ್ ಬೇಕಿರುತ್ತೆ. ಕೃಣಾಲ್ ಪಾಂಡ್ಯ ಡಬಲ್ ಬ್ರೇಕ್ ಥ್ರೂ ತರ್ತಾರೆ ಅಂತಲೇ ಹೇಳ್ಬೋದು. ಮೊದಲ ಬಾಲ್ನಲ್ಲಿ ಸ್ಯಾಂಟ್ನರ್ ಅವ್ರನ್ನ ಔಟ್ ಮಾಡಿದ್ರೆ ಅದಾದ ಬಳಿಕ ಬಂದ ದೀಪಕ್ ಚಹಾರ್ ಅವ್ರನ್ನು ಕೂಡ ಬ್ಯಾಕ್ ಟು ಬ್ಯಾಕ್ ಆಗಿ ಔಟ್ ಆಗ್ತಾರೆ. ಸೊ ಸಖತ್ತಾಗಿರೋ ಕ್ಯಾಚ್ ಬಂತು ಪಿಲ್ ಸಾಲ್ಟ್ ಅವರಿಂದ. ಪಿಲ್ ಸಾಲ್ಟ್ ಎಸೆದು ಬಿಟ್ಟು ಕೊಟ್ಟರು. ಸಖತ್ತಾಗಿರೋ ಬೌಂಡ್ರಿ ಲೈನ್ ಕ್ಯಾಚ್ ಬಂದು ನೋಡೋಕ್ಕೆ ಸಿಕ್ತು ಅಲ್ಲಿ. ಸೊ ಅದಾದ ಬಳಿಕ ನಮನ್ ದೀರ್ಘ ಅವರು ಕೂಡ ಅದೇ ಓವರ್ನಲ್ಲಿ ಔಟ್ ಆಗ್ತಾರೆ. ಸೊ ಇದರೊಂದಿಗೆ RCB ತಂಡ 12 ರನ್ಗಳ ರೋಚಕ ಜಯವನ್ನು ಸಾಧಿಸ್ತಾರೆ. ಸೊ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಈ ಸೀಸನಲ್ಲಿ ಸಖತ್ತಾಗಿತ್ತು ಮ್ಯಾಚು, ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಕೊನೆ ತನಕನೂ ಮ್ಯಾಚ್ ಇಂಟೆನ್ಸಿಟಿ ಹಾಗೇ ಬಿಲ್ಡ್ ಆಯಿತು. ತೂಗುಯ್ಯಲೆ ಥರ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಆಗ್ತಾಯಿತ್ತು. ಪಂದ್ಯ ಸಖತ್ತಾಗಿರೋ ಪಂದ್ಯ ಅಂತೂ ಸಿಕ್ತು. ಮ್ಯಾಚ್ ನೋಡೋಕ್ಕೆ ಹೋದವ್ರಿಗಂತೂ ಹಬ್ಬ ಅಂತಲೇ ಹೇಳ್ಬೋದು. ಇಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡಿರೋ ನಮಗೂ ಕೂಡ ಹಬ್ಬ ಅಂತಲೇ ಹೇಳ್ಬೋದು ಈ ಥರ ಮ್ಯಾಚ್ನ ಸಿಕ್ಕಿದ್ರೆ. ಸೊ ತುಂಬ ದಿನ ಆಗಿತ್ತು ಈ ಥರ ಮ್ಯಾಚ್ ಬಂದು. ಸೊ ನೋಡಿ ಸಖತ್ತಾಗಿ ಖುಷಿ ಆಯಿತು. ಸೊ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ತಂಡಕ್ಕೆ ಇನ್ನೇನು ಎಡಿಷನ್ಸ್ ಬೇಕಾ ಮುಂದಿನ ಪಂದ್ಯಗಳಿಗೆ, ಅಥವಾ ಇದೇ ತಂಡ ಇದ್ದರೆ ಸಾಕಾ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತು ಯಾರ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸಿಂಗ್ ಕನ್ನಡ ತುಂಬಾ ಸಖತ್ತಾಗಿತ್ತು ಇವತ್ತಿನ ಪಂದ್ಯ. ಗುಡ್ ನೈಟ್.